ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ವಚನ ದರ್ಶನ ಪುಸ್ತಕದಲ್ಲಿ ಮೇಲ್ನೋಟಕ್ಕೆ ಬಸವಾದಿ ಶರಣರ ವಚನಗಳ ಹೊಂದಿದ್ರು ಬಸವಣ್ಣನವರ ವ್ಯಕ್ತಿತ್ವವನ್ನ ತಿರುಚಲಾಗಿದೆ. ಆದ್ದರಿಂದ ಸರ್ಕಾರ ವಚನ ದರ್ಶನ ಪುಸ್ತಕವನ್ನ ಮುಟ್ಟುಗೋಲು ಹಾಕಬೇಕು ಎಂದು ರಾಮದುರ್ಗ ತಾಲೂಕಿನ ನಾಗನೂರು ಶ್ರೀ ಗುರುಬಸವ ಮಠದ ಕಾರ್ಯದರ್ಶಿ ನಿವೇದಿತಾ ಡಿಬಿ ಆಗ್ರಹಿಸಿದ್ದಾರೆ. ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಂದಾಚಾರ ಕರ್ಮಠ ಲಿಂಗ ಸಮಾನತೆ ವಿರುದ್ಧ ಸಿಡಿದೆದ್ದು ವೈದಿಕ ಧರ್ಮದಿಂದ ಬಸವಣ್ಣ ಹೊರಗೆ ಬಂದಿರುವ ಬಸವಣ್ಣನವರನ್ನ ವೈದಿಕ ವಿರೋಧ ಮಾಡಿಲ್ಲ ಎಂಬುದಾಗಿ ಪುಸ್ತಕದಲ್ಲಿ ತೋರಿಸಲಾಗಿದೆ. ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಅವರನ್ನ ಲಿಂಗಾಯತರಿಗೆ ಹೋಲಿಕೆ ಮಾಡಿದ್ದಾರೆ. ಈ ಮೂಲಕ ಬಸವಣ್ಣನವರ ವ್ಯಕ್ತಿತ್ವವನ್ನು ತಿರುಚುವ ಕೆಲಸವನ್ನ ಮಾಡಲಾಗಿದೆ ಎಂದರು. ವಚನ ದರ್ಶನ ಪುಸ್ತಕ ಲಿಂಗಾಯತ ಧರ್ಮೀಯರನ್ನ ದಿಕ್ಕು ತಪ್ಪಿಸ್ತಾ ಇದೆ. ಬಸವಣ್ಣ ಬ್ರಾಹ್ಮಣರು ಅವರು ವೈದಿಕ ಧರ್ಮವನ್ನ ಒಪ್ಪಿಕೊಂಡಿದ್ದಾರೆ ಎಂದು ಬಿಂಬಿಸಲಾಗ್ತಾ ಇದೆ. ಆದರೆ ಇದು ಶುದ್ಧ ಸುಳ್ಳು. ಬಸವಣ್ಣನವರು ನಾನು ಬ್ರಾಹ್ಮಣ ಎಂದು ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ. ಬಸವಣ್ಣನವರು ಹಿಂದೂ ಧರ್ಮವನ್ನ ಸುಧಾರಿಸಿದ್ದಾರೆ. ಬಸವಣ್ಣ ಅವರ ಇಡೀ ವ್ಯಕ್ತಿತ್ವ ಒಂದು ವಚನ ಹೇಳುತ್ತೆ. ನಮ್ಮ ಸಾವಿರಾರು ವಚನದಲ್ಲಿ ಬಸವಣ್ಣನವರು ಮತ್ತು ಇನ್ನುಳಿದ ಎಲ್ಲ ಶರಣರು ವೈದಿಕತೆಯನ್ನ ಬಲವಾಗಿ ವಿರೋಧಿಸಿದ್ದಾರೆ. ಹಾಗಾಗಿ ಬಸವ ತತ್ವ ಅತಿ ಸಹಜ, ಸುಂದರ ವಿಚಾರವನ್ನ ಹೊಂದಿರುವ ಧರ್ಮವಾಗಿದೆ. ಅಲ್ಲದೆ ವೈದಿಕ ವಿರುದ್ಧ ಹುಟ್ಟಿಕೊಂಡಿರುವುದೇ ಲಿಂಗಾಯತ ಧರ್ಮವಾಗಿದೆ. ಪಾಶ್ಚಿಮಾತ್ಯರನ್ನ ಲಿಂಗಾಯತರು ಅನುಕರಣೆ ಮಾಡಲು ಮುಂದಾಗುತ್ತಿರುವ ಕುರಿತು ತೋರಿಸಲು ಮುಂದಾಗಿದ್ದಾರೆ. ತಮ್ಮ ಅಸ್ತಿತ್ವ ಉಳಿಯುವುದಿಲ್ಲ ಎಂದು ಈ ರೀತಿ ವಚನ ದರ್ಶನ ಪುಸ್ತಕ ಪ್ರಕಟಿಸಿದ್ದಾರೆ. ಆದ್ದರಿಂದ ಬಸವಣ್ಣನವರ ಬಗ್ಗೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರದು. ಯಾವುದೇ ಬಸವಣ್ಣ ಅಲ್ಲವೋ ಅದೇ ಬಸವಣ್ಣ ಎಂದು ಬಿಂಬಿಸಲು ಹೋಗ್ತಿದ್ದಾರೆ ಎಂದರು. ವಚನ ದರ್ಶನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಇದ್ದ ಆರ್ಎಸ್ಎಸ್ನವರು ಬಸವಣ್ಣನವರ ವಿಚಾರವನ್ನ ಹಿಂದಿನಿಂದಲೂ ವಿರೋಧ ಮಾಡಿದವರು. ಆದರೆ ಏಕಾಏಕಿ ಬಸವಣ್ಣನವರ ಮೇಲೆತ್ತುವ ಕಾರ್ಯ ಮಾಡುತ್ತಿರುವ ಅನುಮಾನಕ್ಕೆ ಕಾರಣವಾಗಿದೆ. ವೀರಶೈವ ಪದದಿಂದಾಗಿ ಮಕ್ಕಳಿಗೆ ತಪ್ಪು ಸಂದೇಶ ಕೊಡಲಾಗ್ತಾ ಇತ್ತು. ಈ ಬಾರಿ ಪಠ್ಯ ಪುಸ್ತಕದಿಂದ ತೆಗೆದುಹಾಕಲಾಗಿ ಕೇವಲ ಲಿಂಗಾಯತ ಎಂದಷ್ಟೇ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಆದ್ದರಿಂದ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣರಾಗಿರುವಂತಹ ವಚನ ದರ್ಶನ ಪುಸ್ತಕ ಮುಟ್ಟುಗೋಲು ಹಾಕಬೇಕು. ಈ ರೀತಿಯ ಕಾರ್ಯವನ್ನ ಇಲ್ಲಿಗೆ ನಿಲ್ಲಿಸಬೇಕು. ಹೀಗೆ ಮುಂದುವರಿಸಿದಲ್ಲಿ ಬಸವ ಅನುಯಾಯಿಗಳಿಂದ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪುಸ್ತಕ ಏನ್ ಮಾಡಾಕತೈತಿ ಅಂತಂದ್ರ ನಮ್ಗ ಗೊತ್ತಿಲ್ದಂಗ ಲಿಂಗಾಯತ ಧರ್ಮೀಯರನ್ನ ದಿಕ್ಕು ತಪ್ಸಾಗತೈತಿ. ಅವರು ವೈದಿಕರನ್ನ ಒಪ್ಕೊಂಡಾರು, ಬಸವಣ್ಣವರು ಬ್ರಾಹ್ಮಣರೇ ಅಂತ ಇದ್ರೊಳಗೆ ಏನ್ ಮಾಡಿದಾರ ಅವರು ಬಿಂಬಿಸಾಕತ್ತಾರು. ಆದ್ರ ಅದೆಲ್ಲ ಶುದ್ಧ ಸುಳ್ಳು, ಸಂಪೂರ್ಣ ತಪ್ಪು ಹೇಳಿಕೆ ಅವೆಲ್ಲ. ಬಸವಣ್ಣವರು ಬ್ರಾಹ್ಮಣ ಅಂತ ಎಲ್ಲೂ ತಾವು ಹೇಳ್ಕೊಂಡಿಲ್ಲ. ಆಮೇಲೆ ವೈದಿಕತೆಯನ್ನ ಅವ್ರು ಎಲ್ಲೂ ಪ್ರೋತ್ಸಾಹ ಮಾಡಿಲ್ಲ. ಅದನ್ನ ಸಂಪೂರ್ಣವಾಗಿ ವಿರೋಧಿಸ್ತಾನೆ ಬಂದಾರ. ಅದಕ್ಕೆ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರ ಈ ವಚನ ದರ್ಶನ ಅನ್ನುವಂತಹ ಸುಳ್ಳು ಸಂದೇಶವನ್ನು ಹೊತ್ತೇನ್ ತಿರ್ಗಾಗತೈತಲ್ಲ ಕರ್ನಾಟಕದ ತುಂಬಾ ಈ ಪುಸ್ತಕ, ಇದು ಮೊದಲು ನಿಲ್ಬೇಕು. ಅಂದ್ರೆ ಇದಕ್ ಮುಟ್ಟುಗೋಲು ಹಾಕ್ಬೇಕಂತ ನಾವ್ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಇವ್ರೇನಾದ್ರೂ ಮುಟ್ಟುಗೋಲು ಹಾಕ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಮುಂದೆ ನಮ್ಮ ಹೋರಾಟಗಳನ್ನ ನಾವು ಕೈಕೊಳ್ತೀವಿ. ಹೌದು, ಲಿಂಗಾಯತರ ಹಿಂದೂಗಳಲ್ಲ. ಲಿಂಗಾಯತರಷ್ಟೇ ಅಲ್ಲ, ಬಸವಣ್ಣನೇ ಹಿಂದೂ ಅಂತ ಇದ್ರೊಳಗ ಪ್ರಚಾರ ಮಾಡಕತ್ತಾರ. ಬಸವಣ್ಣವರ ವ್ಯಕ್ತಿತ್ವಕ್ಕೆ, ಪರಿಶುದ್ಧ ವ್ಯಕ್ತಿತ್ವಕ್ಕೆ ತಾವು ಮಸಿ ಬಳಿಯುವಂತ ಕೆಲಸ ಮಾಡಕತ್ತಾರ ಈ ಪುಸ್ತಕದ ಮುಖಾಂತರ. ಇದ್ರ ಹಿಂದೆ ಇವ್ರಾದಾರು ಅಂತ ನಮಗೆ ಎಕ್ಸಾಕ್ಟ್ ಆಗಿ ಹೇಳಾಕತ್ತಿಲ್ಲ. ಯಾಕಂತಂದ್ರೆ ಮುಂದ್ ಬಂದವ್ರು ಇವ್ರೆಲ್ಲ. ಇವಾಗ ಏನಾಗ್ತತಿ ಅಂತಂದ್ರ ನಾವ್ ಇಂಥವ್ರದಾರು ಅಂತ ನಾವ್ ಹೇಳ್ಬಿಟ್ಟಿವಿ ಅಂತಂದ್ರ ಅವ್ರು ನಮಗ್ ಕೇಳ್ತಾರ. ನಮಗೂ ದಾಖಲೆ ಬೇಕು. ನಮಗ್ ದಾಖಲೆ ಇರುವುದು ಈ ಪುಸ್ತಕದ ಗೌರವ ಸಂಪಾದಕರು ಹಾಗೂ ಸಹ ಸಂಪಾದಕರು, ಜೊತೆಗೆ 20 ಲೇಖನಗಳನ್ನು ಬರೆದಿರ್ತಕ್ಕಂಥ 20 ಲೇಖಕರು. ಇಲ್ಲ, ಸ್ವಾಮೀಜಿ ಅವರೇ ಅಂತಿಲ್ಲ. ಎಲ್ಲಾ ತಿಳಿದವ್ರೆ ಇದಾರೆ, ಒಳ್ಳೊಳ್ಳೆ ಎಜುಕೇಟೆಡ್ ಇದಾರ, ಒಳ್ಳೊಳ್ಳೆ ಗ್ರಾಜುಯೇಟ್ ಇದಾರ. ಆದ್ರೂ ಅವ್ರು ಯಾಕೆ ಈ ರೀತಿ ಮಾಡಿಕತ್ತಾರ ಅಂತ ಗೊತ್ತಾಗಕತ್ತಿಲ್ಲ. ಬಹಿರಂಗ ಚರ್ಚೆಗೆ ನಾವು ಮುಕ್ತವಾಗಿ ಅವಕಾಶ ಕೊಡ್ತೀವಿ. ಅವ್ರು ಬಂದ್ರೆ ಬಹಳ ಒಳ್ಳೇದಾಗ್ತದೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟವನ್ನ ತಡೆ ಹಿಡಿಲಿಕ್ಕೆ ಆಗಬಹುದು, ಅಥವಾ ತಮ್ಮ ರಾಜಕೀಯ ಲಾಭಕ್ಕಾಗಿಯೂ ಆಗಬಹುದು. ಈ ಪುಸ್ತಕವನ್ನ ಅವ್ರು ಬಿಡುಗಡೆ ಮಾಡಿದಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಡೆದಾಳುವ ನೀತಿ, ಡಿವೈಡ್ ಅಂಡ್ ರೂಲ್ ಅಷ್ಟೇ ಮಾಡ್ತಿದ್ದಾರೆ. ಇದರ ಗೌರವ ಸಂಪಾದಕರು ಪರಮ ಪೂಜ್ಯ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಅಂತ ಇದ್ದಾರೆ. ಸಹ ಸಂಪಾದಕರು 4 ಜನ ಇದ್ದಾರೆ. ಇವ್ರು ಲಿಂಗಾಯತ ಸ್ವಾಮೀಜಿ ಅಲ್ರಿ. ಅವ್ರು ಲಿಂಗಾಯತರಲ್ಲ. ಲಿಂಗಾಯತ ಸ್ವಾಮೀಜಿ ಆಗಿದ್ರ ಅವ್ರು ಈ ಕೆಲಸ ಮಾಡ್ತಿರ್ಲಿಲ್ಲ. ಒಂದೇ ಮಾತು, ಲಿಂಗಾಯತರು ಎಚ್ಚೆತ್ತುಕೊಳ್ಬೇಕು. ಮೊದಲು ನಾವೇನು, ನಮ್ಮ ಧರ್ಮ ಏನು, ನಮ್ಮ ಧರ್ಮ ಗುರು ಯಾರು, ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನ ಲಿಂಗಾಯತರಾಗಿ ನಾವು ತಿಳ್ಕೋಬೇಕು. ಆಮೇಲೆ ಈ ರೀತಿಯಾದಂತ ಸುಳ್ಳು ಸುದ್ದಿಗಳನ್ನ ಹಬ್ಬದ ಇಷ್ಟೆಲ್ಲಾ ಆಗಾಕತ್ರು ಕೆಲವೊಬ್ರು ಏನ್ ಮಾಡ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮನೆಯೊಳಗ್ ಕೂತ್ಕೊಂಡಾರ, ಮಠದೊಳಗ್ ಕುಂತಾರ. ಅವ್ರು ಎದ್ದು ಹೊರಗ್ ಬರ್ಬೇಕು. ಅಂದಾಗ ಮಾತ್ರ ಇಂಥ ಜನ ಜಾಗೃತಿ ಆಗ್ತಾರ. ಅವ್ರಿಗೊಂದ್ ಭಯ ಹುಟ್ಟತ್ತೆ. ಪುಸ್ತಕದಿಂದ ಕಂಪ್ಲೀಟ್ ಆಗಿ ಹಿಡನ್ ಅಜೆಂಡಾ ಏನಿಲ್ಲ. ಬಸವಣ್ಣ ಲಿಂಗಾಯತ ಬೇರೆ ಇಲ್ಲ, ಹಿಂದೂ ಬೇರೆ ಇಲ್ಲ, ಎಲ್ಲಾ ಒಂದೇ ಅಂತ ಹೇಳಿ ಅವ್ರ ತಲೆ ಒಳಗ್ ಕೊಟ್ಟು
ಈಗ ನಾವು ಕೆಲವೊಬ್ಬರನ್ನ ಹೆಂಗಂತ ಅಶಿಕ್ಷಿತ ಲಿಂಗಾಯತರು ಅಂದ್ರೆ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ, ಬಸವಣ್ಣನ ಬಗ್ಗೆ ಗೊತ್ತಿಲ್ಲ. ನಾವು ಜಾತಿಯಿಂದ ನಾವು ಲಿಂಗಾಯತರಾಗಿ ಹೊಂಟಿವಿ. ಅದನ್ನ ಅವ್ರ ಏನ್ ಮಾಡ್ತಾ ಅವ್ರ ತಲೆ ಕೆಡಿಸಿ ಮೈಂಡ್ ವಾಶ್ ಮಾಡಿ ಕಂಪ್ಲೀಟ್ ಆಗಿ ತಮ್ಮ ಕಡೆ ಎಳ್ಕೊಳ್ಳುವಂತ ಪ್ರಯತ್ನ. ಇನ್ನೊಬ್ರಿಗೆ ಹೇಳ್ತಾರ ಮತಾಂತರ ಆಗಾಕತ್ತಾರ ಅಂತ, ಇನ್ನೊಬ್ರು ಹೇಳ್ತಾರ ನಾವ್ ಮತಾಂತರ ಮಾಡಾಕತ್ತೀವಿ ಅಂತ ಹೇಳ್ತಾರ ಲೇಖನದೊಳಗ. ಇಲ್ಲ, ಲಿಂಗಾಯತರನ್ನ ಮತಾಂತರ ಮಾಡಾಕತ್ತಾರ, ಹಿಂದೂಗಳನ್ನ ಮತಾಂತರ ಮಾಡಾಕತ್ತಿಲ್ಲ, ಇವ್ರ ಕೆಲಸ ಮಾಡಾಕತ್ತಾರ. ಇವಾಗ ಲಿಂಗಾಯತರು ಇರ್ತಕ್ಕಂಥವ್ರನ್ನ ಬಲವಂತವಾಗಿ ನೀವು ಹಿಂದೂಗಳು ಅಂತ ಮತಾಂತರ ಮಾಡೋ ಕೆಲಸ ಇವ್ರು ಮಾಡಾಕತ್ತಾರ. ಪುಸ್ತಕ ಪ್ರಕಟಣೆಯಾಗಿ 1.5 ತಿಂಗಳಾಯ್ತು ಸರ್. ತಲುಪಿದ್ರಿ, ಎಲ್ಲರ ಹತ್ರನೂ ತಲುಪಿದ್ರಿ. ಅವ್ರು ಪ್ರತಿ ಜಿಲ್ಲೆಗೆ ಹೋಗಿ ಲೋಕಾರ್ಪಣೆ ಮಾಡ್ಲಿಕತ್ತಾರೆ. ಯಾವ ಪುಸ್ತಕವನ್ನು ಹಿಂಗ್ ಮಾಡಿಲ್ಲ, ಪ್ರತಿ ಜಿಲ್ಲೆಗೂ ಹೋಗಿ ಲೋಕಾರ್ಪಣೆ ಮಾಡಾಕತ್ತಾರ. ಅವ್ರ ಪರವಾಗಿದ್ದವರೇ ಇದ್ದಾರೆ, ಎಲ್ಲರೂ ಅವ್ರ ಪರವಾಗಿದ್ದವ್ರು ಅದಾರು. ಬಸವಣ್ಣನ ವಿರೋಧಿಸಿದವರು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವ್ರಿ. ಇವ್ರೇನಾದ್ರೂ ಮುಟ್ಟುಗೋಲು ಹಾಕ್ಲಿಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಗುರು ಬಸವ ಮಠದ ಬಸವ ಪ್ರಕಾಶ ಸ್ವಾಮೀಜಿ, ಬಸವಗೀತಾ ಮಾತಾಜಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.